ನಿಮಗಿಲ್ಲೇ ನೋವಿರೋದು? ಹೌದು. 5th ಮೆಟಾಟಾರ್ಸಲ್. ಇದು ಹೆಂಗಾಗಿದೆ ಇದು? ನೆನ್ನೆ ಒಂದು 3 ಫೀಟಿಂದ ಕೆಳಗಡೆ ಜಂಪ್ ಮಾಡುವಾಗ ಕಾಲು ಸ್ವಲ್ಪ ಟ್ವಿಸ್ಟ್ ಆಗೋಯ್ತು. ಓಕೆ, ಇದರಲ್ಲಿ ಊತನೂ ಇದೆ, ಇಲ್ಲಿ ನೋವು ಜಾಸ್ತಿ ಇದೆ ಅಲ್ವಾ? ಇದೆ. ಅಮರೀಶ್, ನೋವು ಹೇಗಿದೆ? ನೋವು ಕಮ್ಮಿ ಆಗಿದೆಯಾ? ಓಕೆ, ಡನ್. ಸರ್, ನಿಮ್ಮ ಹೆಸರೇನು? ಚಂದ್ರು. ನಿಮಗೆ ಈ ಕಡೆ ಇರೋ ಮೂಳೆ ಮುರಿದಿದೆ. ಎಕ್ಸ್ರೇಯಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಹೆಂಗಾಯ್ತು ಸರ್ ಇದು? ಸರ್, ಸೀಟ್ ಮೇಲಿಂದ ಸೀಟ್ ರೆಡಿ ಮಾಡೋಕ್ಕಿಂತ ಮೇಲಿಂದ ಸೀಟ್ ಹೊಡೆದೋಗಿ ಕೆಳಗಡೆ ಬಿದ್ದು. ಸೀಟ್ ಹೊಡೆದೋಗಿ ಮೇಲಿಂದ ಕೆಳಗೆ ಬಿದ್ದಿರೋದು ಒಂದು 10 ಫೀಟಿಂದ. 10 ಫೀಟಿಂದ ಬಿದ್ದಿರೋದು. ಇದು ಎಷ್ಟು ದಿನ ಆಯಿತು? 8 ಡೇಸ್. ಓಕೆ, ಇದಕ್ಕಿಂತ ಮುಂಚೆ ನೀವು ಬೇರೆ ಒಂದು ಕಡೆ ತೋರಿಸ್ಕೊಂಡು ಬಂದಿದ್ದೀರಾ, ಆದರೆ ಊತನೂ ಹಾಗೆ ಇದೆ. ಇದು ಬ್ಲಡ್ ಕ್ಲಾಟ್ಸ್ ಎಲ್ಲ ಹಾಗೆ ಇದೆ. ಎಕ್ಸ್ರೇಯಲ್ಲಿ ನೋಡೋಣ ಏನಾಗಿದೆ ಅಂತ. ಇಲ್ಲಿ ಮುರಿದಿದೆ ಈ ಮೂಳೆ, ಇಲ್ಲೊಂದು ಈ ಕಡೆ ಒಂದು ಸ್ವಲ್ಪ ಮೈನರ್ ಫ್ರ್ಯಾಕ್ಚರ್ ಇದೆ, ಕ್ಯಾಲ್ಕೇನಿಯಸ್ ಫ್ರ್ಯಾಕ್ಚರ್ ಆಗಿದೆ. ಸರ್, ಹೆಂಗಿದೆ ಈಗ? ಸ್ವಲ್ಪ ಪರವಾಗಿಲ್ಲ ಸರ್, ನಾವೆಲ್ಲ ಅಷ್ಟೇನು ಕಾಣಿಸ್ತಿಲ್ಲ. ನೋವು ಸ್ವಲ್ಪ ಕಮ್ಮಿ ಕಾಣ್ತಾ ಇದೆ ನಿಮಗೆ? ಕಟ್ಟು ಅಷ್ಟು ಟೈಟಾಗಿ ಕಾಣಿಲ್ಲ, ಚೆನ್ನಾಗಿದೆ. ಟ್ರೀಟ್ಮೆಂಟ್ ಹೆಂಗೆ ಅನಿಸುತ್ತೆ? ಟ್ರೀಟ್ಮೆಂಟ್ ಪರವಾಗಿಲ್ಲ. ಫೀಸ್ ಎಷ್ಟು ತಗೊಂಡಿ ಸರ್ ನಿಮ್ಮ ಹತ್ರ? 400 rupees. ಓಕೆ ಸರ್, ನೆಕ್ಸ್ಟ್ 10 ದಿನದಲ್ಲಿ ಬನ್ನಿ, 2ನೇ ಕಟ್ಟಲ್ಲ. ಓಕೆ ಸರ್. ठीक है गाड़ी में से गिरे तो नहीं? गिरे नहीं, बैलेंस कर पाएंगे? हाँ कब हुआ से? रात तो सर दर्द हुआ नहीं, पूरा नस चलेगा 10-15 मिनट तब क्या लोकेशन कर गया? निकल गया. अभी एक मकान में एक अलग रहा, मीट में ज़्यादा है. दर्द कैसा है अब? कम है नहीं दर्द? अच्छा सर, मैं तुमने इलाज करने वास्ते कितना फीस लिया सर? 400. ओके. ಏನಾಗಿದೆ ಸರ್ ಮಗುಗೆ? ಇದು ಕೈ ಬಿದ್ದೋಗ್ಬಿಟ್ಟು ಕೈ ಎತ್ತ ಎಲ್ಲ ಮಾಡ್ತಾ ಇಲ್ಲ. ಓಕೆ, ಇದರಲ್ಲಿ MKಯಲ್ಲಿ ಏನೂ ತೊಂದರೆ ಇಲ್ಲ ಸರ್ ಇದು. ಸೊ ಅದರಿಂದ ನೀವೇನು ಮಾಡಿ ಅಂದರೆ, ನಾನು ಈ ಆಯಿಲ್ ಕೊಟ್ಟಿದ್ದೀನಿ ನಿಮಗೆ, ಈ ಆಯಿಲ್ ನೀವು ಯೂಸ್ ಮಾಡ್ಕೊಳ್ಳಿ. ನಿಮಗೇನಾಗುತ್ತೆ ಅದು ಆಮೇಲೆ ಹೋಗ್ಬಿಡ್ತದೆ. ಆಮೇಲೆ ಅದು ಕ್ರೇಪ್ ಬ್ಯಾಂಡೇಜ್ ಕೊಟ್ಟಿರೋದನ್ನು ಸ್ಪ್ರೇನು ನೀವು ಅದನ್ನು ಇದ್ರ ಜೊತೆ ಯೂಸ್ ಮಾಡ್ಕೊಳ್ಳಿ. ಸರ್ ಬಂದು ಬರ್ತದೆ. ಯಾವ ಊರಿಂದ ಬಂದಿದ್ದೀರಾ ಸರ್ ನೀವು? ಎಲ್ಲಿ ಬರುತ್ತೆ ಸರ್ ಇದು? ಎಷ್ಟು ಕಿಲೋಮೀಟ್ರಲ್ಲಿ ಬರುತ್ತೆ ಇಲ್ಲಿಂದ? ಓಕೆ. ಸೆಕೆಂಡ್ ಆಕೆ ಆಗ್ತಾ ಇಲ್ಲ. ಓಕೆ ಓಕೆ. ಅದನ್ನೆಲ್ಲ ಈ ಥರ ಮಾಡ್ತಾರೆ. ಏನಾಗಿದೆ ತೊಂದರೆ? ನೈಟಲ್ಲಿ 9:30 ಬಿದ್ದೋದೆ, ಹಾಗಾಗಿ ಇದು ಪೇಯ್ನ್ ಬಂದಿದೆ. ಪೇಯ್ನ್ ಬರ್ತಾ ಇದೆ. ಕೈ ಸ್ವಲ್ಪ ಮೇಲಕ್ಕೆ ನಿಧಾನಕ್ಕೆ ಕಷ್ಟ ಇದೆ. ಓಕೆ, ಡೌನ್ ಬಿಡಿ. ಓಕೆ ಮೇಡಮ್. ಈ 2 ಆಯಿಲ್ಸ್ ಕೊಟ್ಟಿರೋದು. ಮಸಾಜ್ ಚೆನ್ನಾಗಿ ಮಾಡಿಕೊಟ್ರಾ ಮೇಡಮ್? ಮಾಡಿದ್ರಾ? ಓಕೆ. ಮಸಾಜ್ಗೆ ಎಷ್ಟು ತೊಗೊಂಡಿದ್ದು ನಾವು ನಿಮಗೆ ಫೀಸು? 300 rupees. ಓಕೆ, ಇದೇ ರೀತಿ ನೀವು ಮನೆಯಲ್ಲಿನೂ ಮಸಾಜ್ ಮಾಡ್ಕೊಂತೇಳಿ ಈ ಆಯಿಲ್ಸ್ ತಗೊಂಡೋಗಿ, ಸರಿನಾ? ಯುಕ್ತಿ, ಇದು ನಿಮಗೆ ಹೇಗಾಯಿತು? ಮನೆ ಮುಂದೆ ಸ್ಲೋಪಲ್ಲಿ ಜಾರ್ ಬಿದ್ದೆ, ತೇವಾಯಿತು. ಮನೆಯಲ್ಲೇ ಬಿದ್ದಿರೋದು ನೀವು? ಮನೆ ಮುಂದೆ. ಓಕೆ. ಬಿದ್ದಿದ್ದಾದ್ಮೇಲೆ ನಿಮಗೆ ಎಕ್ಸ್ರೇಲಿ ಏನು ಬಂತು? ಟಿಬಿಯಾ ಬೋನ್ 2 ಬ್ರೇಕ್ ಆಗಿತ್ತು, 2 ಪೀಸ್ ಆಗಿತ್ತು. ಏಕ್ ಮಾರ್ 2 ಪೀಸಸ್ ಆಗಿದೆ. ಓಕೆ, ನಿಮಗೆ ಮುಂಚೆ ನಡೆಯೋದಕ್ಕೆ ಆಗ್ತಾ ಇರಲಿಲ್ಲ, ಕಾಲು ಊರೋದಕ್ಕೂ ಆಗ್ತಾ ಇರಲಿಲ್ಲ. ಇವಾಗ ಊರ್ತಿದ್ದೀನಿ, ವಿತ್ ವಾಕರ್ ನಡೀತಾ ಇದ್ದೀನಿ. ವಿತ್ ವಾಕರ್ ನಡೀತಾನೂ ಇದ್ದೀರಾ, ಇವಾಗ ಕಾಲನ್ನು ಊರ್ತಾ ಇದ್ದೀರಾ, ಎಕ್ಸಸೈಸಸ್ ಎಲ್ಲ ಮಾಡೋದಕ್ಕೆ ಆಗ್ತಾ ಇದೆ. ಏನು ನಿಮಗೆ ಅಷ್ಟೊಂದು ನೋವು ಕೊಡ್ತಾ ಇಲ್ಲ? ಅಷ್ಟೊಂದ ಇಲ್ಲ, ನೋವೇ ಕೊಡ್ತಾ ಇಲ್ವಾ? ನೋವಿದೆ, ಬಟ್ ಇರುತ್ತೆ ಅಂತ ನನ್ನ ಒಪಿನಿಯನ್. ಬಟ್ ಐ ಕ್ಯಾನ್ ಬೇರ್ ಇಟ್. ಸ್ವಲ್ಪ ಜಾಸ್ತಿ, ಜಸ್ಟ್ ಲೈಕ್ ಅ ಸೇಫ್ಟಿ ಪಿನ್ ಥರ ಅಷ್ಟೇ. ಸೇಫ್ಟಿ ಪಿನ್ ಇಷ್ಟಂಗೆ. ಓಕೆ, ಮೈನರ್ ಪೇಯ್ನ್ ಇದೆ. ಓಕೆ, ಓವರ್ ಡೆವಲಪ್ಮೆಂಟ್ ಚೆನ್ನಾಗಿದೆ. ಎಕ್ಸ್ರೇಸಲ್ಲಿ ಮೂಳೆ ಕೊಡ್ತಾ ಇದೆ ಅಲ್ಲ? ಓಕೆ. ಸರ್, ನಿಮಗೆ ಇದು 2-3 ವರ್ಷದಿಂದ ಇದೆ ಪೇಯ್ನು. ಎಲ್ಲೆಲ್ಲ ತೋರಿಸಿದ್ದೀರಾ ನೀವು? ಸಿಕ್ಕಾಪಟ್ಟೆ ಸರ್, ನನಗೆಲ್ಲ ಅಷ್ಟೊಂದು ಕಡೆ ಲೆಕ್ಕನೇ ಇಲ್ಲ.
ಆಮೇಲೆ ಇಂಗ್ಲೀಷ್ ಮೆಡಿಸಿನ್ಗಳು ಜೊತೆಗೆ ಈ ರಾಕೆಟ್ ಜೆಲ್ ಅಂತ ಬರುತ್ತಲ್ಲ ಮೆಡಿಕಲ್ ಓಕೆ ಪೇಯ್ಗೆ ಅದು ಈ ಥರದ್ದೆಲ್ಲ ಯೂಸ್ ಮಾಡಿದ್ದೀನಿ. ಅದು ಹಾಕಿದಾಗ ಒಳ್ಳೆ ಚೆನ್ನಾಗಿರುತ್ತೆ, ನೋವಿರಲ್ಲ ಸ್ವಲ್ಪ ಚೆನ್ನಾಗಿರುತ್ತೆ. ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಮಾಮೂಲಿ